ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕ್ರಿಕೆಟ್ ಅಭಿಮಾನಿ ದೇವರುಗಳಿಗೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ. ಇವತ್ತಿನ ವಿಡಿಯೋ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ದೇವರು IPLನ ವಾಚಿಂಗ್ ಮಿನಿಟ್ಸ್ ಅಪ್ಡೇಟ್ ಆಗಿದೆ. ಈ ಒಂದು IPLನಲ್ಲಿ ಅತಿ ಹೆಚ್ಚು ವಾಚಿಂಗ್ ಟೈಮ್ ಯಾವ ಒಂದು ತಂಡದ್ದಿದೆ, ಯಾವ ಒಂದು ಫ್ರಾಂಚೈಸ್ ಇದೆ ಅಂತ ಹೇಳಿ ನೋಡ್ಕೊಂಬರೋಂಥ ಸಮಯ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ದೇವರು. ಎಲ್ಲ ತಂಡಗಳ ಒಂದು ವಾಚ್ ಟೈಮ್ನ ನೋಡ್ಕೊಂಡು ಹೋಗೋಣ ಒಂದೊಂದಾಗಿ. ಇವಾಗ ಕೊನೆಯ ಸ್ಥಾನದಲ್ಲಿ ಇರುವಂಥದ್ದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ. ಈ ಒಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 118.7 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ನ ಪಡ್ಕೊಂಡಿದೆ. ಇದು 2024ರಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥ ತಂಡ. ಆದರೆ ಈ ಬಾರಿ ಈ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲ್ಲ, ಆದರೆ ಯಾರೇನೂ ಮಾಡೋಕ್ಕಾಗಲ್ಲ. ಇನ್ನು 9ನೇ ಸ್ಥಾನದಲ್ಲಿ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ನವರು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ನವರು ಸ್ಟಾರ್ಟಿಂಗ್ ಒಂದು 5 ಪಂದ್ಯಗಳು ಚೆನ್ನಾಗಿ ಆಡಿ 5 ಪಂದ್ಯನ ವಿನ್ ಆಗಿರ್ತಾರೆ. ಆದರೆ ಅದಾದಮೇಲೆ ನೆಕ್ಸ್ಟ್ ಯಾವ ಒಂದು ಪಂದ್ಯನೂ ಚೆನ್ನಾಗಿ ಆಡದೇ ಇರೋದ್ರಿಂದ ಇವರ ಒಂದು ಪಾಯಿಂಟ್ ಬಂದು 127.2 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ ಆಗುತ್ತೆ. ಇನ್ನು 8ನೇ ಸ್ಥಾನದಲ್ಲಿ ಬರ್ತಾರೆ ಲಕ್ನೋ ಸೂಪರ್ ಜೈಂಟ್ಸ್. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಕ್ಯಾಪ್ಟನ್ ಆಗಿರ್ತಕ್ಕಂಥ ರಿಷಬ್ ಪಂತ್ ಅವರು ಅದ್ಭುತವಾಗಿ ಟೀಮ್ನ ನೋಡ್ಕೊಂಡು ಬರ್ತಾರೆ. ಆದರೆ ಈ ಒಂದು ತಂಡದ್ದು ವಾಚಿಂಗ್ ಮಿನಿಟ್ಸು 132.3 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ ಆಗುತ್ತೆ. ಅದೇ ರೀತಿಯಾಗಿ ರಾಜಸ್ಥಾನ್ ರಾಯಲ್ಸ್, ಈ ಒಂದು ರಾಜಸ್ಥಾನ್ ರಾಯಲ್ಸ್ ತಂಡನೂ ಕೂಡ ಅಷ್ಟೊಂದು ಈ ಬಾರಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿಲ್ಲ. ಆ ಒಂದು ರೀಸನ್ನಿಂದಾಗಿ 135.6 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ನ ಪಡ್ಕೊತಾರೆ. ಈ ಒಂದು ತಂಡನೂ ಕೂಡ IPL 1 ಗೆದ್ದಿರುವಂಥ ತಂಡ. ಇದು ಫಸ್ಟ್ IPL ವಿನ್ ಆಗಿರುವಂಥ ತಂಡ. ಇದುವರೆಗೂ ಕೂಡ IPL ವಿನ್ ಆಗಿಲ್ಲ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಸನ್ರೈಸರ್ಸ್ ಹೈದರಾಬಾದ್ 6ನೇ ಪ್ಲೇಸಲ್ಲಿ ಬರ್ತಾರೆ. 136.4 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ನ ಪಡ್ಕೊತಾರೆ. ಈ ಒಂದು ತಂಡದಲ್ಲಿ ಬ್ಯಾಟಿಂಗ್ ಲೈನಪ್ನ ನೋಡ್ತಾ ಹೋಯಿತು ಅಂತಂದರೆ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ರು ಈ ಒಂದು ತಂಡ IPL ವಿನ್ ಆಗುತ್ತೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈ ಒಂದು ಇದನ್ನು ರಿಸಲ್ಟ್ನ ನೋಡ್ತಾ ಹೋಯಿತು ಅಂದರೆ ಇದು ಒಂದು 6ನೇ ಸ್ಥಾನದಲ್ಲಿ ಉಳ್ಕೊಳ್ಳುತ್ತೆ. ಇನ್ನು 5ನೇ ಸ್ಥಾನದಲ್ಲಿ ಬರ್ತಾರೆ ಗುಜರಾತ್ ಟೈಟನ್ಸ್. ಗುಜರಾತ್ ಟೈಟನ್ಸ್ ತಂಡ 151.8 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ನ ಪಡ್ಕೊಳ್ಳುತ್ತೆ. ಅದಾದಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 4ನೇ ಸ್ಥಾನದಲ್ಲಿ ಬರುತ್ತೆ. ಈ ಒಂದು ತಂಡದ್ದು 166.7 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ ಆಗುತ್ತೆ. ಈ ಒಂದು ತಂಡಕ್ಕೂ ಕೂಡ ಫ್ಯಾನ್ ಬೇಸ್ ತುಂಬಾ ಇದ್ದಾರೆ. ಆದ್ರೂ ಕೂಡ ಈ ಬಾರಿ 4ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಗುತ್ತೆ. ಇನ್ನು 3ನೇ ಸ್ಥಾನದಲ್ಲಿ ಬರುತ್ತೆ ಪಂಜಾಬ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ ತಂಡ ಈ ಬಾರಿ ಅತ್ಯದ್ಭುತವಾದಂಥ ಪ್ರದರ್ಶನವನ್ನು ನೀಡುವುದರ ಮೂಲಕ ಈ ಒಂದು ತಂಡದ ವಾಚಿಂಗ್ ಮಿನಿಟ್ಸ್ ಇದೆ 185.1 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ನ ಪಡ್ಕೊತಾರೆ. ಈ ಬಾರಿ ಪಂಜಾಬ್ ಕಿಂಗ್ಸ್ಗೆ ಒಬ್ಬರು ಒಳ್ಳೆ ಕ್ಯಾಪ್ಟನ್ ಸಿಗ್ತಾರೆ. ಅವರು ಶ್ರೇಯಸ್ ಅಯ್ಯರ್ ಅವರು. ಶ್ರೇಯಸ್ ಅವರನ್ನು ಟೀಮ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಫೈನಲ್ವರೆಗೂ ತಗೊಂಡು ಬರ್ತಾರೆ. ಅದೇ ರೀತಿಯಾಗಿ ಇನ್ನು 2ನೇ ಸ್ಥಾನದಲ್ಲಿ ಬರ್ತಾರೆ ಮುಂಬೈ ಇಂಡಿಯನ್ಸ್. ಈ ಮುಂಬೈ ಇಂಡಿಯನ್ಸ್ ತಂಡಕ್ಕೂ ಕೂಡ ಫ್ಯಾನ್ ಬೇಸ್ ತುಂಬಾ ಚೆನ್ನಾಗಿದೆ, ತುಂಬ ಫ್ಯಾನ್ಸ್ ಇದ್ದಾರೆ ಈ ಒಂದು ತಂಡಕ್ಕೂ ಕೂಡ. ಈ ಒಂದು ಮುಂಬೈ ಇಂಡಿಯನ್ಸ್ ತಂಡದ ವಾಚಿಂಗ್ ಟೈಮ್ ಬಂದು 204.2 ಬಿಲಿಯನ್ ವಾಚಿಂಗ್ ಮಿನಿಟ್ಸ್ನ ಪಡ್ಕೊತಾರೆ. ಇನ್ನು ಪ್ರಥಮ ಸ್ಥಾನಕ್ಕೆ ಬರ್ತಾರೆ ನಿಮ್ಮೆಲ್ಲರ ನೆಚ್ಚಿನ ತಂಡವಾಗಿರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಈ ಒಂದು ತಂಡದ್ದು ವಾಚ್ ಟೈಮ್ ಕೇಳಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ. 207.6 ಬಿಲಿಯನ್ ವಾಚಿಂಗ್ ಟೈಮ್ನ ಪಡ್ಕೊಳ್ಳುತ್ತೆ. ಈ ಒಂದು ತಂಡಕ್ಕೆ ಫ್ಯಾನ್ ಬೇಸ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಫ್ಯಾನ್ ಬೇಸ್ ಜಾಸ್ತಿನೇ ಇದೆ. ಎಲ್ಲ ತಂಡಗಳಿಗೆ ಕಂಪೇರ್ ಮಾಡಿದರೆ RCBದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್, ಶೇರ್, ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಟಾಟಾ, ಬಾಯ್ ಬಾಯ್.